ಈಗ ದಿಗಂತ್ ಕಾಣೆಯಾಗಿ 5 ದಿನ ಆಗಿದೆ ನೀವು ಹೇಳಿದಾಗೆ. ಇದರಲ್ಲಿ ನಮ್ಮ ಚಿಂತೆ ಏನಂತ ಹೇಳಿದ್ರೆ ಈ ಆಟಿಟ್ಯೂಡ್ ಏನಿದೆ ಒಂದು ಅಸಡ್ಡೆ ಆಟಿಟ್ಯೂಡ್, ಡಿಪಾರ್ಟ್ಮೆಂಟ್ ಇಂದ ಅಸಡ್ಡೆ ಆಟಿಟ್ಯೂಡ್ ಬರ್ತಾ ಇದೆ. ಒಬ್ಬ ಹುಡುಗ ಇರ್ಬೋದು, ಒಬ್ಬ ಹುಡುಗಿ ಇರ್ಬೋದು, ಕಾಣೆ ಆದಾಗ ಆ ಪೇರೆಂಟ್ಸಿಗೆ ಇರ್ಬೋದು, ಹೆತ್ತವರಿಗೆ ಅದರ ನೋವು ಗೊತ್ತಿರ್ತದೆ. ಪೊಲೀಸ್ ಇಲಾಖೆ ಹತ್ರ ನಾವು ಪ್ರತಿ ಸತಿ ಮಾತಾಡಿದಾಗ ಅದೊಂದು ಅಸಡ್ಡೆಯ ಒಂದು ವಿಷಯ, ಅದೊಂದು ನಾರ್ಮಲ್ ಆಗಿ ಒಂದು ಕಾಣೆ ಆಗಿದ್ದಾರೆ, ಒಬ್ಬ ಹುಡುಗ ಕಾಣೆ ಆಗಿದ್ದಾನೆ, ಹುಡುಗಿ ಕಾಣೆ ಆಗಿದ್ದಾನೆ ಅಂತ ವಿಷಯ. ಈಗ ಪ್ರತಿಭಟನೆ ನಿನ್ನೆಯಿಂದ ಮತ್ತು ಇವತ್ತಿನ ಶುರುವಾದ ನಂತರ ಒಂದು ರೀತಿಯಲ್ಲಿ ಇವರು ಪೊಲೀಸರು ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನವನ್ನು ಕೊಡ್ತಾ ಇದ್ದಾರೆ. ನಾವು ಪ್ರತಿಭಟನೆ ಮಾಡದಿದ್ರೆ ಅಥವಾ ಪ್ರತಿಭಟನೆ ಮಾಡುವಂತ ಶಕ್ತಿ ಇಲ್ಲದ ಒಂದು ಕುಟುಂಬ ಇದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಹಾಗಾದ್ರೆ ಬಿಟ್ಟು ಬಿಡ್ತಾರ ಇವರನ್ನ? ಪ್ರತಿಭಟನೆ ಮಾಡಿದ್ರೆ ಮಾತ್ರ ನ್ಯಾಯ ಸಿಗ್ತದೆ ಅಂತ ಹೇಳಿದ್ರೆ ಅರ್ಥ ಏನು? ಸರ್ಕಾರ ಏನ್ ಮಾಡ್ತಾ ಇದೆ? ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ನಮ್ಮಲ್ಲಿ ಹಲವಾರು ಪ್ರಶ್ನೆಗಳಿದೆ. ಎಲ್ಲಾ ಶಾಲೆ ಕಾಲೇಜುಗಳ ಹೊರಗೆ ಗಾಂಜಾ ಸಿಗ್ತದೆ, ನೀವೇ ಹೋಗಿ ನೋಡಿ, ಬೇಕಾದ್ರೆ ಗಾಂಜಾ ಮಾರ್ತಾರೆ. ಸರ್ಕಾರ ಖಾಲಿ ನಂಬರ್ 2 ಬಿಸ್ನೆಸ್ ಮಾಡುವಂತ ಕೆಲಸಲ್ಲೇ ತೋಡ್ಕೊಂಡಿದೆ. ಎಲ್ಲ ಸಣ್ಣ ಸಣ್ಣ ಮಕ್ಕಳಲ್ಲಿ ಮದ್ಯನ ವ್ಯಸನ ಇರ್ಬೋದು, ಡ್ರಗ್ಸ್ಗೆ ಬಲಿಯಾಗ್ತಾ ಇದ್ದಾರೆ. ಅದ್ರ ಬಗ್ಗೆ ಸರ್ಕಾರ ತಲೆ ಎತ್ತುತ್ತಾ ಇಲ್ಲ. ಹಾಗಾಗಿ ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ, ಇನ್ನು ಮುಂದೆ ನಮ್ಮ ರಕ್ಷಣೆ ನಾವೇ ಮಾಡಿಕೊಳ್ಬೇಕಾ ಅಥವಾ ಪೊಲೀಸ್ ಇಲಾಖೆ ಮಾಡ್ತಾ ಇದ್ದ? ಪೊಲೀಸ್ ಇಲಾಖೆ ಮಾಡುವುದಿಲ್ಲ ಆದ್ರೆ ಹೇಳಿ, ಸಾರ್ವಜನಿಕವಾಗಿ ನಾವೇ ನಮ್ಮ ಟೀಮನ್ನು ಕಟ್ತೇವೆ. ಸಾರ್ವಜನಿಕವಾಗಿ ನಾವು ತಂಡವನ್ನು ಕೊಟ್ಕೊಂಡು ನಮ್ಮ ಏರಿಯಾವನ್ನು ಕಾಪಾಡುವುದು ಹೇಗೆ, ಡ್ರಗ್ಸ್ ಅನ್ನು ಹೇಗೆ ಮಟ್ಟ ಹಾಕಬೇಕು ನಾವು ಮಟ್ಟ ಹಾಕ್ತೇವೆ. ಆ ಸರ್ಕಾರದಿಂದ ಕೈ ಕಟ್ಟಿ ಕುಳಿತುಕೊಂಡು ಈ ರೀತಿ ಒಬ್ಬನೇ ಒಬ್ಬ ಸರ್ಕಾರದ ಕಡೆಯಿಂದ ಅಧಿಕಾರಿಗಳು ಬರ್ತಾ ಇದ್ದಾರೆ ಅಂದ್ರೆ, ನಾವೀಗ ನಿನ್ನೆ ಮೀಟಿಂಗ್ ಮಾಡಿದ ನಂತರ ಒಬ್ಬನೇ ಚುನಾಯಿತ ಪ್ರತಿನಿಧಿ ಬರ್ತಾ ಇಲ್ಲ. ಎಲ್ಲದಕ್ಕೂ ಸಹ ಉದ್ಘಾಟನೆಗೆ ಇವ್ರು ನಾ ಬರದಿದ್ರೆ ಉದ್ಘಾಟನೆ ಮಾಡಬೇಡಿ ಹೇಳ್ತಾರೆ. ಇಷ್ಟು ದೊಡ್ಡ ವಿಷಯ ಆದಾಗ ಒಬ್ಬ ಸರ್ಕಾರದ ಚುನಾಯಿತ ಜನಪ್ರತಿನಿಧಿ ಇರ್ಬೋದು, ಸರ್ಕಾರ ನಡೆಸುವಂತವ್ರು ಇರ್ಬೋದು, ನಾವು ವಿರೋಧ ಪಕ್ಷದವರೇ ಬರ್ತಾ ಇದ್ದೇವೆ. ಇದರಲ್ಲಿ ರಾಜಕೀಯ ಮಾಡೋದು ಬೇಡ, ಅಟ್ಲೀಸ್ಟ್ ನೀವು ಬಂದು ಕೇಳಿ. ಮಿನಿಸ್ಟರ್ ಸುದ್ದಿ ಇಲ್ಲ, ಯಾವುದೇ ರೀತಿಯ ಸ್ಪಂದನೆ ಸಿಗ್ತಲ್ಲ. ಇದು ಒಂದು ಕೇಸ್ ಅಲ್ಲ, ಹಿಂದೆ ಆದಂತ ಕೇಸ್ಗಳಲ್ಲಿ ಸಹ ಇದೇ ರೀತಿಯ ವರ್ತನೆ, ಬೇಸತ್ತು ಜನ ಒಟ್ಟಾಗ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಅನುಮಾನ ಅಂತ ಹೇಳಿದ್ರೆ ನಮ್ದಲ್ಲಿ ಡ್ರಗ್ಸ್ಗೆ ಒಳಪಟ್ಟು ಏನಾದರೂ ಆಗಿದೆಯಾ, ಮತ್ತೆ ಅಮ್ಮೆಮಾರು ಪ್ರದೇಶ ಏನಿದೆ ಆ ಹುಡುಗ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇದು ಮೊದಲ ಬಾರಿ ಅಲ್ಲ, ಅಲ್ಲಿ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಈ ಗಾಂಜಾ ಗಿಂಜಾ ಹೇಳ್ಕೊಂಡು ರಸ್ತೆಯಲ್ಲಿ ನಿಂತ್ಕೊಂಡು ಹೋಗೋರನ್ನ ನಿಲ್ಲಿಸಿ ಅವ್ರ ಹತ್ರ ಪ್ರಶ್ನೆ ಕೇಳುದು, ಉಡಾಫೆ ಮಾತಾಡೋದು ಅಥವಾ ಅವರಿಗೆ ಹೊಡೆಯುವುದು, ಇದೆಲ್ಲ ಆಗ್ತಾ ಇದೆ. ಆ ಪ್ರದೇಶದಲ್ಲಿ ಆಗ್ತಾ ಇದೆ. ಪೊಲೀಸರಿಗೆ ಗೊತ್ತಿದೆ ಅಲ್ಲಿ ಯಾರು ಇರ್ತಾರಂತ, ಅವ್ರನ್ನ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ಲಿ. ಆ ಪ್ರದೇಶದಲ್ಲಿ ಯಾವ ಅಮ್ಮೆಮಾರ್ ಪ್ರದೇಶ, ಹಿಂದೆ ಪೊಲೀಸ್ ಸ್ಟೇಷನ್ ಕೇಸ್ ಇದೆ. ಆ ಕೇಸ್ ಯಾವ ವಿಷಯದಲ್ಲಿ ಆಗಿದೆ? ಅಲ್ಲಿ ರಸ್ತೆ ಮೇಲೆ ಜನ ಹೋಗುದಿಲ್ಲ, ರಾತ್ರಿ ಹೆದರ್ತಾರೆ ಜನ ರಾತ್ರಿ ಹೋಗ್ಲಿಕ್ಕೆ. ಯಾಕಂದ್ರೆ ಎಲ್ಲ ಗಾಂಜಾ ಗಿಂಜಾ ಬಾಟ್ಲಿ ಗಿಟ್ಟಿ ಎಲ್ಲ ಹಿಡ್ಕೊಂಡು ಕೂತ್ಕೊಂಡು ಕೆಲವು ಸಮಾಜಘಾತಕ ಶಕ್ತಿಗಳು ಅಲ್ಲಿ ಕೂತ್ಕೊಂಡು ಅಲ್ಲೇ ವ್ಯವಹಾರ ನಡೆಸ್ತಾ ಇರ್ತಾರೆ. ಪೊಲೀಸರಿಗೆ ಏನು ಗೊತ್ತಿಲ್ಲದ ಹಾಗೆ ಮಾಡ್ತಾ ಇದ್ದಾರೆ ನೋಡ್ಲಿ. ಅದಕ್ಕಾಗಿ ಪ್ರಶ್ನೆ, ನಾವು ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಳೋದಾದ್ರೆ ಹೇಳಿ ಸರ್ಕಾರ, ನಮ್ಮಿಂದ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ನೋಡ್ಕೊಳ್ತೇವೆ. ಅಲ್ಲ, ಈಗ ಅವರು ಪೊಲೀಸರು ನಮಗೆ ಸರಿಯಾದ ಉತ್ತರವನ್ನು ಕೊಡ್ಬೇಕು. ಸರಿಯಾದ ಉತ್ತರ ಮನೆಯವರಿಗೆ ಅಥವಾ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾದ್ರೂ ಲೀಡ್ ಸಿಕ್ಕೇ ಸಿಗ್ತದೆ, 100% ಲೀಡ್ ಸಿಕ್ಕೇ ಸಿಗ್ತದೆ. ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಉದಾಸೀನ ಮಾಡ್ತಾ ಇದ್ದಾರೆ. ಕಾರಣ 1000 ಇರ್ಬೋದು. ನಿನ್ನೆಯಿಂದ ಶುರು ಮಾಡಿದ್ದಾರೆ, ನಿನ್ನೆಯಿಂದಾನೇ ಸ್ವಲ್ಪ ಅದ್ರ ಬಗ್ಗೆ ಶುರು ಮಾಡಿದ್ದಾರೆ. ನಾವು ಪ್ರತಿಭಟನೆ ಮಾಡಿಯೇ ಹೀಗಾಗ್ಬೇಕಂತ ನಮ್ಮ ಪ್ರಶ್ನೆ. ಒಬ್ಬ ಸಾಮಾನ್ಯ ಪ್ರಜೆ ಅವನಿಗೆ ಪ್ರತಿಭಟನೆ ಮಾಡೋ ಶಕ್ತಿ ಇಲ್ಲದಿದ್ರೆ ಅವನ ಮನೆ ಯುವಕತೆ ಹೋದ್ರೆ ಕೈ ಕಟ್ಟಿ ಕೂತ್ಕೊಳ್ಳುದ, ಅದು ಪ್ರಶ್ನೆ. ನೋಡಿ, ಇನ್ವೆಸ್ಟಿಗೇಷನ್ಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಗಡುವು ಕೊಡ್ಬೋದು, ಆದ್ರೆ ಇಮಿಡಿಯೇಟ್ ಆಗಿ ಮಾಡ್ಲೇಬೇಕು. ಅವ್ರು ಈಗ IG ಅವರು ಬರ್ಬೇಕಂತ ಜನರ ಬೇಡಿಕೆ ಇದೆ. IG ಅವರು ಬಂದು ಅವ್ರ ಮನೆಯನ್ನ ತೋಳ್ಳಿ ಅನ್ನುವಂತ ಬೇಡಿಕೆ ಇದೆ. ಪೊಲೀಸ್ ಇಲಾಖೆ ಇರ್ಬೋದು, ಸರ್ಕಾರದಿಂದ ಯಾರಾದ್ರೂ ಬಂದೆ ಒಳ್ಳೇದು. ಮಿನಿಸ್ಟರ್ಗಳಿದ್ದಾರೆ, ಎಲ್ಲರೂ ಸಹ ದೊಡ್ಡ ದೊಡ್ಡವರೆಲ್ಲ ಇದ್ದಾರಲ್ಲ ಈ ಜಿಲ್ಲೆಯಲ್ಲಿ, ಅವರೆಲ್ಲ ಬಂದು ಒಂದ್ಸತಿ ಕೇಳಿ, ಅದಕ್ಕೆ ಸ್ವಲ್ಪ ಸ್ಪೀಡ್ ಕೊಟ್ರೆ ಸಾಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.